ಏನ್ ಚಳಿ ಆಗ್ತೈತೆ. ಈ ಮಳೆ ಬತ್ತಿರೋದ್ಕು ಈ ಚಳಿ ಆಗ್ತಿರೋದ್ಕು ನಮ್ಮ ಮನೆಗೆ ಏನಾದ್ರು ಮೆಣಸಿನ್ಕಾಯಿ ಬೋಂಡ ಮಾಡಿ ಗ್ರೀನ್ ಚಟ್ನಿ ಮಾಡಿ ಕೊಟ್ಬಿಟ್ರೆ ತಿಂತಾ ಇದ್ರೆ ಚಳಿ ಎಲ್ಲ ಕಿತ್ಕೊಂಡು ಹೊರಟೋಗ್ಬಿಡ್ತೈತೆ. ಈ ಬಾತ್ರೂಮ್ ಅಲ್ಲಿ ತಣ್ಣೀರ್ ಸ್ನಾನ ಮಾಡ್ತಿರುವಾಗ ಬಾತ್ರೂಮ್ ಸಿಂಗರ್ ತರ ಹಾಡ್ ಬರ್ತಾವಲ್ಲ, ಅದೇ ತರನೇ ಈ ಚಳಿಗೂ ಕೂಡ ಹಾಡ್ ಕಿತ್ಕೊಂಡ್ ಬರ್ತಾವಲ್ಲಪ್ಪ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ನಮ್ಮ ಶಿವ ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಚಳಿ ಆಗ್ತೈತೆ. ಈ ಚಳಿ ಎಂದು ಆಗಿಲ್ಲಪ್ಪ ಇವತ್ತು, ಅಷ್ಟು ಚಳಿ ಆಗ್ತೈತೆ. ಅರೇ ಕ್ಯಾ ಮಂಜಿಂದ ಅಣ್ಣ, ನಿಮ್ದಕ್ಕೆ ಮಳೆಗೆ ಬಂದು ನಿಂತ್ಕೊಂಡ್ಬಿಟ್ಟೈತೆ. ಹೆಂಗೆ ಕೆಲಸ ಇಲ್ಲಿ ಮಾಡ್ತಾ ಇದ್ದೀರಿ ಮಂಜಿಂದು ಅಣ್ಣ? ಲೋ ಪಾಸ, ನೀನೊಬ್ಬ ಕಣಲ್ಲ, ಈ ಮಲಗಿರೋ ಹತ್ರ ಬಂದು ಎಬ್ಬರಿಸ್ಬಿಟ್ಟು ನಿದ್ದೆ ಮಾಡ್ತಿದ್ಯಾ ಅಂತ ಕೇಳೋದು, ಈ ಊಟ ಮಾಡ್ತಿರೋ ಹತ್ರ ಬಂದು ಊಟ ಮಾಡ್ತಿದ್ಯಾ ಅಂತ ಕೇಳೋದು. ಹಂಗೆ ನಿಂದೊಂಥರ ಹೆಂಗೆ ಹೇಳ್ತಾರಲ್ಲ, ಸೈಕೋ ಅಂತಾರ, ತಿಕ್ಲು ಬುದ್ಧಿ ಅಂತಾರ. ಅದು ಕಣ, ಮಳೆ ಬಂದೈತೆ, ಒಂಚೂರು ವಾತಾವರಣ ಹೆಂಗೈತೆ ನೋಡೋಣ ಅಂತ ಬಂದಪ್ಪ. ನೀನ್ ನೋಡಿದ್ರೆ ಇಲ್ಲಿ ಬಂದು ಅರೆ ಕ್ಯಾ ಮಂಜುಂದು ಅಣ್ಣ, ಆ ಮಂಜುಂದು ಅಣ್ಣ ಅಂತಂದು ಒಳ್ಳೆ ತಲೆ ತಿಂತೀರಲ್ಲ. ಹಂಗೇನೆ ಮಂಜುಂದು ಅಣ್ಣ, ಈ ಮಳೆ ಚಳಿಗೆ ಕಡ್ಲೆ ಬೀಜ ಹುರಿದು ಉಪ್ಪು ಖಾರ ಹಾಕ್ಬಿಟ್ಟು ತಿಂತಾ ಇದ್ರೆ ಹೆಂಗಿರ್ತೈತೆ ಮಂಜುಂದು ಅಣ್ಣ. ಜೊತೆಗೆ ಬಿಸಿ ಬಿಸಿ ಚಹಾ ಮಾಡ್ಕೊಂಡು ಕುಡಿತಾ ಇದ್ರೆ ಸಖತ್ತಾಗಿರ್ತೈತೆ ಅಲ್ವಾ ಮಂಜುಂದು ಅಣ್ಣ? ಬಲಲ್ಲ ಮೀನ್ರೆ ಕಣ್ಣಪ್ಪ ಸನಿಲ್ಲ, ಚಳಿ ಇದ್ದಾಗ ಏನ್ ತಿನ್ಬೇಕು, ಮಳೆಗಾಲದಲ್ಲಿ ಏನ್ ತಿನ್ಬೇಕು ಅಂತೆಲ್ಲ ರುಚಿ ನೋಡ್ಬಿಟ್ಟಿದ್ಯಾ. ನಾನೇನು ಅನ್ಕೊಂಡಿದ್ದೆ, ಏನ್ ಮೀನ್ರಿ ನನ್ನ ಮಗ ನೀನ್ ಪಾಸ. ಮಂಜುಂದು ಅಣ್ಣ, ನಮ್ದು ಮನೆಗೆ ನಮ್ದು ಹಮ್ಮಿ ಈಗ ಚಳಿಗೆ ಏನಾದ್ರು ಬಂದ್ರೆ ಬಿಸಿ ಬಿಸಿ ಬೊಂಡಾಗೆ ಮಾಡ್ಬಿಟ್ಟು ಬಿಸಿ ಬೊಂಡಾಗೆ ಮಧ್ಯಾಗೆ ಕೊಯ್ದ್ಬಿಟ್ಟು ಈರುಳ್ಳಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಎಲ್ಲಾಗೆ ಹಾಕ್ಬಿಟ್ಟು ಮೇಲೆ ನಿಂಬೆ ಹುಳಿ ಹಿಂಡ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಹಾಕಿ ಕೊಟ್ಬಿಡ್ತೈತೆ. ಅದು ತಿಂತಾ ಇದ್ರೆ ಹೆಂಗಿರುತ್ತೆ ಗೊತ್ತು ಮಂಜುಂದು ಅಣ್ಣ? ಚಳಿ ಆಗ್ತಾ ಇರುತ್ತೆ, ಆ ಬೋಂಡಾಗೆ ತಿಂತಾ ಇದ್ರೆ ಮಜಾಗೆ ಬರ್ತಾ ಇರುತ್ತೆ ಮಂಜುಂದು ಅಣ್ಣ. ನಾನು ಮಗ ನಿಮ್ಮ ಮಮ್ಮಿ ಮಾಡ್ಕೊಡೋದ್ನೆಲ್ಲ ಚೆನ್ನಾಗಿ ತಿಂದ್ಬಿಟ್ಟಿದ್ಯಾ. ಒಂದಿನಕ್ಕ ನೀನ್ ಏನೋ ನನ್ನ ಮಗ ನೀನು ಮನೆ ಕರ್ಕೊಂಡೋಗಿ ಒಂದ್ ಲೋಟ ಟೀ ಕೊಟ್ಟಿದ್ಯಾ, ಇಲ್ಲ ಒಂದೇನ ಬೋಂಡ ಕೊಟ್ಟಿದ್ಯಾ ಅಲ್ಲ ಕಳ್ಳ ನನ್ನ ಮಗ ನೀನು. ನಮ್ಮ ಮನೆಗಾದ್ರೆ ಬಂದು ಹೆಂಗ್ ತಿಂದು ಹೋಗ್ಬಿಡ್ತೀಯ. ನಿಮ್ ಮನೆ ಒಂದಿನ ಕರ್ಕೊಂಡೋಗಿದ್ದಲ್ಲ ಈ ಪಾಸ, ಐನ್ ಕಳ್ಳ ನನ್ನ ಮಗ ಕಣ್ಣಿಲ್ಲ. ಓಹೋ ಏನ್ರಪ್ಪ ಮಂಜ ಪಾಶ ಇಬ್ರು ಸೇರ್ಕೊಂಡ್ ಮಳೆಯಲ್ಲಿ ಮೀಟಿಂಗ್ ಮಾಡ್ತಿದ್ರ? ಮಂಜಾಕ ಪಾಶನ್ ಬೈತಾ ಇದಾರೆ, ಅದ್ಯಾಕಂತ ನಂಗೆ ಗೊತ್ತಾಗ್ತಿಲ್ಲ. ಯಾಕ ಮಂಜ ಪಾಶನ್ ನಂಗ್ ಬೈತಾ ಇದ್ಯಾ? ಏನಿಲ್ಲ ಕಣ ಮಹೇಶ, ನಮ್ ಪಾಸ ಡ್ರಾಮಾ ಜೋಡಿ ಸೆಲೆಕ್ಟ್ ಆಗಿದ್ದಂತೆ, ಅದ್ ಹೆಂಗ್ ಆಕ್ಟಿಂಗ್ ಮಾಡೋದು ಅಂತ ಕೇಳ್ತಿದ್ದ, ಹೇಳ್ಕೊಡ್ತಾ ಇದ್ದೆ. ಅಷ್ಟೊತ್ತಿಗೆ ನೀನು ಶಿವಪೂಜಲ್ ಕಲ್ಡಿ ಬಿಟ್ಟಂಗೆ ಮದ್ಯಗ್ ಬಂದು ಸೇರ್ಕೊಂಡಿದ್ದೆ ಕಣ. ಅರ್ರೆ ಮಹೇಶಂದು ಅಣ್ಣ, ಏನು ಇಲ್ಲ, ನಮ್ದಕ್ಕೆ ಈ ಚಳಿಗೆ ಗೊತ್ತಾಯ್ತಲ್ಲ, ಮಳೆಗೆ ಬಂದು ಚಳಿಗೆ ಆದಾಗ ಏನು ತಿನ್ಬೇಕು, ನಮ್ದು ಮನೆಗೆ ಏನೇನು ಮಾಡ್ತಾರೆ ಅದನ್ನ ಹೇಳ್ತಾ ಇದ್ದೆ. ಅದೇ ಮಂಜುಂದು ಹಣ್ಣು ಅದಕ್ಕೆ ಕೋಪಾಗೆ ಮಾಡ್ಕೊಂಡು ನಂಗೆ ಬೈತಾ ಐತೆ ಅಷ್ಟೇ ಮಹೇಶಂದು ಹಣ್ಣ. ಅದೆಲ್ಲ ಇರ್ಲಿ ಬಿಡು ಪಾಶ, ನಿಂಗೊಂದು ವಿಷಯ ಗೊತ್ತೇನು ಮಂಜುಂದು? ಸ್ಕೂಲಲ್ಲಿ ಒಂದು ಮ್ಯಾಟ್ರು ಲೀಕ್ ಆಗಿದೆ ಕಣಪ್ಪ. ಅವನ್ ಯಾವಾಗ್ಲೂ ಸೌಮ್ಯನ ಜಾಸ್ತಿ ಮಾತಾಡಿಸ್ತಾ ಇರ್ತಾನೆ. ಮೊನ್ನೆ ಸ್ಕೂಲ್ ಗ್ರೌಂಡ್ ಅಲ್ಲಿ ಸೌಮ್ಯನ ಏನೋ ನಿಂತ್ಕೊಂಡು ಮಾತಾಡಿಸ್ತಿದ್ದ, ಅದೇನೋ ಅಂತ ಗೊತ್ತಾಗ್ಲಿಲ್ಲ. ಮಂಜಣ್ಣವ್ರಿಗೆ ಒಂಚೂರು ಬಾಯ್ ಬಿಟ್ರೆ ನಮಗೂ ಒಂಚೂರು ಗೊತ್ತಾಗ್ತದೆ. ಓ ಮಂಜುಂದು ಹಣ್ಣ, ನಿಮ್ದಕ್ಕೆ ಮ್ಯಾಟ್ರಿಗೆ ಇಲ್ಲಿಗೆ ಐತೆ, ನಮ್ದಕ್ಕೆ ಗೊತ್ತಿಲ್ಲದಂಗೆ ಐಡಿಯಾ ಮಾಡಿದ್ಯಾ. ಮಹೇಶಂದು ಹಣ್ಣಂದು ಬಾಯಾಗೆ ಹೀಗೆ ಬಂತು ನೋಡು. ಅದೇನು ನಡೆದೈತೆ ಅಂತ ನಮ್ದಕ್ಕೆ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತೈತಲ್ಲ ನಮ್ದು ನಾಳೆಗೆ ಎಲ್ಲ ಸ್ಕೂಲಾಗೆ ಹುಡುಗರಿಗೆ ಲೀಕ್ ಔಟ್ಗೆ ಮಾಡ್ಬಿಡ್ತೈತೆ ಮಲಮು. ಮತ್ತೆ ಮತ್ತೆ ಲೇ ಮೈ ಆ ಥರ ಏನು ಇಲ್ಲ ಕಣಲ್ಲ. ಅದು
ಪ್ರಮೀಳಾ ಮಿಸ್ ಪಾಠ ಮಾಡಿದ್ರಲ್ಲ ಇಂಗ್ಲಿಷು, ಅದ್ರೊಳಗೆ ಸ್ವಲ್ಪ ಏನೋ ಡೌಟ್ ಇತ್ತು. ಸೌಮ್ಯ ಚೆನ್ನಾಗಿ ಗೊತ್ತಲ್ಲ, ಅದಕ್ಕೆ ಅದನ್ನ ಕೇಳ್ತಾ ಇದ್ದೆ ಅಷ್ಟೇ ಕಣ್ರಲ್ಲ. ಅದನ್ನ ನೀವು ಏನೇನೋ ಬಿಂಬಿಸ್ಕೊಂತ ಇದ್ದೀರ. ಹೌದಾ, ನಿಜವಾಗ್ಲೂ ಅಷ್ಟೇನಾ ಇಲ್ಲ ಬೇರೆ ಏನಾದ್ರೂ ಆಯ್ತಾ? ನಮ್ಮ ಹತ್ರ ಐಡ್ ಮಾಡ್ತಾ ಇದ್ಯಾ? ನಮ್ಮ ಹತ್ರ ಐಡ್ ಮಾಡಿದ್ರೆ ಒಂದಲ್ಲ ಒಂದಿನ ಸಿಕ್ಕಾಕೊಂಡೆ ಬಿಡು ಮಂಜ. ಏ ಮಹೇಶಂದು ಅಣ್ಣ, ಮೊನ್ನೆ ನಾನು ಮಂಜುಂದು ಅಣ್ಣಗೆ ನಮ್ದು ರಂಜಾನ್ಗೆ ಹಬ್ಬ ಇತ್ತಲ್ಲ, ಹಬ್ಬಕ್ಕೆ ಊಟಗೆ ಬಾ ಅಂತ ಹೇಳಿ ಕರೆದಿದ್ದೆ. ಸೌಮ್ಯಗೂ ನಮ್ದು ಮನೆಗೆ ಊಟಗೆ ಬಾ ಅಂತ ಹೇಳಿದ್ದೆ. ಅವಾಗ ಮಂಜುಂದು ಅಣ್ಣ ಮತ್ತೆ ಸೌಮ್ಯದುಗೆ ಇಬ್ರಿಗೂ ಜೊತೆಗೆ ಬಂದ್ಬಿಟ್ಟೈತೆ ಮಾಲೂಮು. ನಾನು ನಿನ್ಗೂ ಕರೆದಿದ್ದೆ ಅಲ್ಲ, ನೀನು ಇವರು ಬಂದು ಹೋದ್ಮೇಲೆ ಬಂದಿದ್ದೆ. ಅವರು ಇಬ್ರು ಜೊತೆಗೆ ಬಂದಿದ್ರು, ನಿನ್ಗೂ ಜೊತೆಗೆ ಕರೀಲಿಲ್ಲ ಅವರು. ಲವ್ ಮಂಜ, ರಂಜಾನ್ ಹಬ್ಬದ ದಿನ ಪಾಶನ ಮನೆಗೆ ಹೋಗಕ್ಕೆ ನಾನ್ ನೆನಪಾಗ್ಲಿಲ್ಲ, ಸೌಮ್ಯ ನೆನಪಾಯ್ತೇನು? ಕರೆದಿದ್ರು ನಾನು ಬರ್ತಿದ್ದೆ, ನನ್ನನ್ನು ಮಿಸ್ ಮಾಡಿ ನೀವಿಬ್ರು ಜೊತೆಗೆ ಹೋಗಿದ್ದೀರಾ? ಲವ್ ಅದೇನಂತ ಹೇಳ್ತೀಯ ಹಿಂಗೆ? ಲವ್ ಏನಿಲ್ಲ ಕಣ್ರಲ್ಲ, ನಾನು ಒಮ್ಮಿದು ಬುಕ್ಸ್ ಇಸ್ಕ ಬಂದಿದ್ದೆ. ಕೊಟ್ಟು ಬರಕ್ಕೆ ಅವ್ರ ಮಂತಕ್ಕೆ ಹೋಗಿದ್ನ. ಆ ಹುಡುಗಿ ಅಪ್ಪಿ ನಾನು ಪಾಶನ್ ಮಂತಕ್ಕೆ ಹೋಗ್ತಿದ್ದೀನಿ, ನೀನು ಬರ್ತೀಯ ಅಂತ ಕರೀತು. ಸರಿ ಕಣವಿ ನಾನು ಬರ್ತೀನಿ ಅಂತ ಜೊತೆಗೆ ಬಂದೆ ಅಷ್ಟೇ, ಇನ್ನೇನಿಲ್ಲ. ಸರಿ ಕಣ್ರಪ್ಪ, ನಾನು ಟೈಮ್ ಆಯ್ತು, ನಾನು ಮಂತಕ್ಕೆ ಹೋಗ್ಬೇಕು. ನಾಳೆ ಸಿಗ್ತೀನಿ ಬಿಡು, ನಾಳೆ ಮಾತಾಡೋಣ, ಸ್ಕೂಲಾಗ ಮಾತಾಡೋಣ. ಈಗ ನಂಗೆ ಟೈಮ್ ಇಲ್ಲ, ನಾನು ಹೊರಟೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತಂದೇಳಿ ಕಮೆಂಟ್ ಮಾಡಿ, ಆಯ್ತಾ? ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ.